ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟೇಶ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಆನಿಯನ್ ಬಜ್ಜಿ. ಈ ಬಜ್ಜಿ ರೆಸಿಪಿ ಎಲ್ಲರಿಗೂ ಇಷ್ಟ. ಹೆಂಗಂದರೆ ನಾವು ಸಂಜೆ ಟೈಮು ನಾವು ಮನೇಲಿ ಮಾಡೋಕ್ಕಾಗಲಿಲ್ಲ ಅಂದರೂ ಅಂಗಡಿಯಲ್ಲಾದರೂ ಬಜ್ಜಿ ಬೋಂಡ ತೊಗೊಬಂದು ವಾರಕ್ಕೆ ಒಂದು ಸತಿ ಅಥವಾ 2 ಸತಿ ಆದರೂ ನಾವು ತಿಂದೇ ತಿಂತೀವಿ. ಇವತ್ತು ನಾನು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ, ಚಳಿ ಬೇರೆ ಜಾಸ್ತಿ ಇದೆ, ನಾನು ಬಜ್ಜಿನೇ ಮಾಡಿದ್ದೀನಿ. ಅದು ಆಲೂಗಡ್ಡೆ ಬಜ್ಜಿ ಅಲ್ಲ, ಬಾಳೆಕಾಯಿ ಬಜ್ಜಿನೂ ಇಲ್ಲ, ಆನಿಯನ್ ಬಜ್ಜಿ. ತುಂಬ ಚೆನ್ನಾಗಿರುತ್ತೆ ಇದು ಈರುಳ್ಳಿ ಬಜ್ಜಿ. ಅದು ಮಾಡೋದು ಹೆಂಗಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ವೀಡಿಯೋ ನಿಮ್ಮ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನಾನು ಒಳ್ಳೊಳ್ಳೆ ರೆಸಿಪಿಗೆಲ್ಲ ಕೊಡ್ತಾ ಇರ್ತೀನಿ. ನನಗೆ ವೀಡಿಯೋ ನೋಡಬೇಕಾದ್ರೆ ನೀವು ಸಬ್ಸ್ಕ್ರೈಬು ಮತ್ತು ಲೈಕು ಮತ್ತು ಕಮೆಂಟ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಬಜ್ಜಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲು ನಾನು ಈರುಳ್ಳಿ ಕಟ್ ಮಾಡಿರೋದು ತೋರಿಸ್ತಾ ಇದ್ದೀನಿ ನೋಡಿ. ದಪ್ಪ ಈರುಳ್ಳಿನೇ ನಾನು ಕಟ್ ಮಾಡಿದ್ದೀನಿ. ಸಣ್ಣ ಈರುಳ್ಳಿ ಅಷ್ಟೊಂದು ಚೆನ್ನಾಗಿರಲ್ಲ. ಇದು ಮೀಡಿಯಮ್ ಸೈಜು ನಾನು ನಿಮಗೆ ತೋರಿಸ್ತಾ ಇರೋದು. ಈಗ ದಪ್ಪ ಇದ್ದರೆ ನೀವು ಅಗಲವಾಗೂ ಕಟ್ ಮಾಡ್ಕೋಬೋದು. ನಾನೀಗ ಉದ್ದದಲ್ಲಿ ಕಟ್ ಮಾಡಿದ್ದೀನಿ, ನೀವು ಅಡ್ಡಕ್ಕೆ ಕಟ್ ಮಾಡಿ ಅದನ್ನು ರೌಂಡಾಗಿ ಮಾಡ್ಕೋಬೋದು. ನಾನು ಈಗ ಫಸ್ಟು ಅಡ್ಡಕ್ಕೆ ಕಟ್ ಮಾಡಿದ್ದೀನಿ, ಈಗ ಉದ್ದಕ್ಕೆ ಕಟ್ ಮಾಡಿರೋದು. ಆದಷ್ಟು ಸಣ್ಣಗೆ ನಿಮ್ಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಮಾಡ್ಕೊಳ್ಳಿ. ತುಂಬ ದಪ್ಪ ಇದ್ದರೂ ಬಜ್ಜಿ ಒಳಗಡೆ ಈರುಳ್ಳಿ ಬೆಂದಿರಲ್ಲ ನೋಡಿ. ನಾನು ಸ್ಲೇಸು ಸಣ್ಣಗೆ ಹಾಕ್ತಾಯಿದ್ದೀನಿ. ನೀವು ಹಿಂಗೆ ಮಾಡ್ಕೊಳ್ಳಿ, ಯಾಕಂದರೆ ಬಜ್ಜಿ ಚೆನ್ನಾಗಿರಬೇಕು. ನಮಗೆ ನಾವು ಮಾಡೋ ಯಾವುದೇ ತಿಂಡಿ ಆದರೂ ಚೆನ್ನಾಗಿ ಬರಬೇಕು ಅಂತ ನಮಗೂ ಆಸೆ ಇರುತ್ತೆ. ಅದರಿಂದ ನೀವು ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ನೋಡಿ. ರೌಂಡ್ ಶೇಪಾಗಿ ಬರುತ್ತೆ ಇದೊಂದು ಸ್ವಲ್ಪ ದಪ್ಪ ಇದೆ. ಕೆಳಗಡೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳಿ, ಸ್ಲೇಸ್ ಮಾಡ್ಕೊಳ್ಳಿ. ನಾನು ಒಂದು ಅರ್ಧ kg ಇಟ್ಟು ಬಜ್ಜಿಗೆ ಹಾಕಿದ್ದೀನಿ. ಅದಕ್ಕೆ ಅರ್ಧ kgಗೂ ಜಾಸ್ತಿನೇ ಈರುಳ್ಳಿ ಕಟ್ ಮಾಡಿದ್ದೀನಿ. ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಅದಕ್ಕೆ ನಾವು ಅದನ್ನು ಅಡುಗೆಗೆ ಯೂಸ್ ಮಾಡ್ಕೋಬೋದು. ಈಗ ನೋಡಿ, ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ ನಾನು. ನೀವು ಬೇಕಾದರೆ ಅರ್ಧಕ್ಕೆ ಕಟ್ ಮಾಡಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ದಪ್ಪ ಇದೆ. ಈಗ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿದ್ದಾಯಿತು. ಇದನ್ನು ಒಂದು ಪಾತ್ರೆಗೆಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈಗ ಕಡಲೆ ಹಸಿಟ್ಟನ್ನ ನಾವು ರೆಡಿ ಮಾಡ್ಕೊಳ್ಳೋಣ ಬಜ್ಜಿಗೆ. ನಾನು ಅರ್ಧ kg ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1.5 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಅದೇ ಥರ ಖಾರದ ಪುಡಿ 1.5 ಟೇಬಲ್ ಸ್ಪೂನ್. ನಿಮ್ಮ ಖಾರ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ. ನಾನು ಖಾರ ಮೀಡಿಯಮಾಗಿ ಹಾಕಿದ್ದೀನಿ. 1 ಪಿಂಚು ಅಡುಗೆ ಸೋಡಾ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಫಸ್ಟು ಕೈಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಸೇರಿಸ್ಕೊಂಡು ಸ್ವಲ್ಪನೇ ನೀರು ಸೇರಿಸಿ ಎಲ್ಲ ಒಟ್ಟಿಗೆ ಹಾಕ್ಬಿಡಕ್ಕೆ ಹೋಗ್ಬೇಡಿ. ಒಂದು ಅರ್ಧ ಲೀಟ್ರಷ್ಟು ನೀರಾಗುತ್ತೆ. ಯಾಕಂದರೆ ನಾವು ಇದರಲ್ಲಿ 1.5 ಟೇಬಲ್ ಸ್ಪೂನಷ್ಟು ನಾವು ಅಕ್ಕಿ ಹಿಟ್ಟು ಸೇರಿಸಿದ್ದೀವಿ. ಅಕ್ಕಿ ಹಿಟ್ಟು ಡ್ರೈ ತುಂಬಾ, ಅದು ಒಂದು ಸ್ವಲ್ಪ ನೀರು ಜಾಸ್ತಿನೇ ಕುಡಿಯೋದು. ಅದರಿಂದ ನೀರು ಅಷ್ಟು ಆಗುತ್ತೆ. ನನಗೆ ಅರ್ಧ ಲೀಟ್ರ್ ನೀರಾಯಿತು. ನಾವು ಬಜ್ಜಿ ಮಾಡಬೇಕಾದ್ರೆ ಹಿಟ್ಟು ಕಲಿಸೋದ್ರಲ್ಲೇ, ಹಿಟ್ಟು ಹೆಂಗೆ ಕಲಿಸ್ತೀವೋ ಅದರಲ್ಲೇ ಬಜ್ಜಿ ಚೆನ್ನಾಗಿ ಬರೋದು. ತುಂಬ ನೀರಾಗಿ ದೋಸೆ ಹಿಟ್ಟಿದ ಅದಕ್ಕೆ ಕಲಿಸಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿ ಮಾಡಬೇಕು ಹಿಟ್ಟನ್ನ ಕಲಿಸ್ಬೇಕಾದ್ರೆ. ನೀವು ನೋಡಿ, ಇದು ಇನ್ನೊಂದು ಸ್ವಲ್ಪ ಹೊತ್ತು ನೀವು ಇಟ್ಕೊಂಡಿದ್ರೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನೀವು ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಡಿ. ಒಂದು ಕಡೆ ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಈಗ ಬಿಸಿ ಆಗ್ತಾಯಿದೆ. ನಾವು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಈರುಳ್ಳಿ ಕಟ್ ಮಾಡಿದ್ದೀನಲ್ಲ, ಅದನ್ನು ಫಸ್ಟೇ ನೀವೆಲ್ಲ ಬೇಕಾದರೆ ಎಲ್ಲ ನೀವು ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ದೀರಲ್ಲ ಅದಕ್ಕೆ ಸೇರಿಸ್ಕೊಂಡು ಇಟ್ಕೊಂಡಿರಿ. ನೀವು ಎಣ್ಣೆ ಕಾದಿದ ತಕ್ಷಣ ನೋಡಿ ಒಂದೊಂದೇ ಈ ರೀತಿ ತಗೊಬಂದು ಹಾಕ್ಕೋಬೋದು, ಈಸಿ ಆಗುತ್ತೆ ನಿಮಗೆ. ಚೆನ್ನಾಗಿ ಹಚ್ಕೊಳ್ಳಿ ಕಡಲೆ ಹಿಟ್ಟಿಗೆ, ಆವಾಗಲೇ ಬಜ್ಜಿ ಚೆನ್ನಾಗಿರೋದು. 2 ಕಡೆಯೂ ಚೆನ್ನಾಗಿ ಹಚ್ಕೊಂಡು ಹಾಕಿ ಎಣ್ಣೆಯಲ್ಲಿ. ಇದು ಬಜ್ಜಿ ಚೆನ್ನಾಗಿ ದಪ್ಪಗೆ ಬಂದಿದೆ, ಸಣ್ಣದೇನಿಲ್ಲ. ಯಾಕಂದರೆ ಈರುಳ್ಳಿ ದಪ್ಪ ಇತ್ತು, ಅದರಿಂದ ಬಜ್ಜಿನೂ ಚೆನ್ನಾಗಿ ಬಂತು ದಪ್ಪಗೆ. ಒಂದು ಕಡೆ ಚೆನ್ನಾಗಿ ಬೆಂದಮೇಲೆ ನೀವು ಇನ್ನೊಂದು ಕಡೆ ತಿರುಗಿಸಾಕಿ. ಇನ್ನೊಂದು, ಇದಕ್ಕೆ ಆದಷ್ಟು ನೀವು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡೇ ಮಾಡಬೇಕು. ತುಂಬ ಫಾಸ್ಟಲ್ಲಿಟ್ಟರೆ ಮೇಲೆ ಕಪ್ಪಗಾಗುತ್ತೆ, ಒಳಗಡೆ ಬೆಂದಿರಲ್ಲ. ಮೀಡಿಯಮ್ ಫ್ಲೇಮ್ಗೆ ಇಟ್ಟರೆ ನಿಮ್ಗೆ ಒಂದೇ ಕಲರಾಗಿ ಬಜ್ಜಿ ಸಿಗುತ್ತೆ. ನೀವು ಯಾವ ಕಲರಲ್ಲಿ ಫಸ್ಟ್ ಮಾಡ್ತೀರೋ ಅದೇ ಥರ ಎಲ್ಲ ಬಜ್ಜಿನೂ ನೀವು ಮಾಡ್ಕೋಬೋದು. ಬಜ್ಜಿ ಚೆನ್ನಾಗಿ ರೆಡಿಯಾಗಿದೆ ನೋಡಿ, ಕಲರು ಚೆನ್ನಾಗಿದೆ. ನಾನು ಖಾರದ ಪುಡಿ, ಅದು ಬೆಳಿಗ್ಗೆ ಮೆಣಸಿನ್ಕಾಯಿ ಖಾರದ ಪುಡಿ ಹಾಕಿದ್ದೀನಿ, ಅದರಿಂದ ಒಂದು ಸ್ವಲ್ಪ ಕಲರ್ ಇದೆ. ನೀವು ಬೇರೆ ಮೆಣಸಿನ್ಕಾಯಿ ಪುಡಿ ಹಾಕಿದ್ರೆ ಇಷ್ಟು ಕಲರ್ ಇರೋಲ್ಲ, ಡಾರ್ಕಾಗಿ ಲೈಟಾಗೇ ಇರುತ್ತೆ. ಆದರೆ ಇದು ಖಾರ ಜಾಸ್ತಿ ಇರೋಲ್ಲ, ಚೆನ್ನಾಗಿರುತ್ತೆ. ಬಜ್ಜಿ ರೆಡಿ ಆಯಿತು.
ಇದಕ್ಕೆ ಕಾಯಿ ಚಟ್ನಿ ಇದ್ದರೆ ಸಾಕು, ಇನ್ನೇನು ಬೇಕಿಲ್ಲ. ಸಂಜೆ ತುಂಬ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು. ಚಳಿ ಟೈಮ್ ಅದು, ಈ ಸೀಸನ್ ಚಳಿನ ಇನ್ನೇನು ಕಡಿಮೆ ಆಗ್ತಾ ಬರ್ತಾ ಇದೆ ಚಳಿನೂ. ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ಕಾಯಿ ಚಟ್ನಿ ಇಟ್ಕೊಂಡು ತಿಂದ್ಬಿಟ್ಟು ಒಂದು ಗ್ಲಾಸು ಟೀನೋ ಕಾಫಿನೋ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಜ್ಜಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.